ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ರಾತ್ರಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಏನಂದರೆ ಒಂದು ಸ್ಪೆಷಲ್ ರೆಸಿಪಿನ ಮಾಡಿದ್ದೀನಿ. ಏನಂದರೆ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಆಗಲೇ. ಇವತ್ತು ನಾನು ಮೊಸಪ್ ಮಾಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಸೈಡ್ಸ್ ಥರ ಚಿಕನ್ ಇರಲಿ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿ ಕಬಾಬ್ನ ಮಾಡಿದ್ದೀನಿ. ಇನ್ನು ಎಣ್ಣೆಗೆ ಹಾಕಬೇಕು, ಎಣ್ಣೆಗೆ ಹಾಕಿಲ್ಲ. ಸುಮಾರು ದಿನ ಚಿಕನ್ ಮಾಡಬೇಕು ಅಂತ ಅನ್ಕೋತಿದ್ದೆ, ಸುಮಾರು ದಿನನೇ ಆಗಿಬಿಡ್ತು. ಅದಕ್ಕೆ ಇವತ್ತು ಮೊಸಪ್ ಜೊತೆಗೆ ಬೆಳ್ಳುಳ್ಳಿ ಕಬಾಬ್ನ ಸೈಡ್ಸ್ ಥರ ಇರಲಿ ಅಂದ್ಬಿಟ್ಟು ಬೆಳ್ಳುಳ್ಳಿ ಕಬಾಬ್ನ ಮಾಡಿದ್ದೀನಿ. ತುಂಬ ವೈರಲ್ ಆಗಿತ್ತು ಬೆಳ್ಳುಳ್ಳಿ ಕಬಾಬು. ನಾನು ಇವಾಗ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ಇವಾಗ ಆಲೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ನಾನು, ಇವಾಗ ಎಣ್ಣೆಗೆ ಹಾಕಬೇಕು ಅಷ್ಟೇ. ಇವಾಗ ಫಸ್ಟು ಒಂದು ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಏನಿಲ್ಲ, ಸಿಂಪಲಾಗಿ ನೀರನ್ನು ಹಾಕ್ತೆ ತರಿಯಾಗಿಯೇ ರುಬ್ಕೊಂಡ್ರೆ ಆಯಿತು. ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಹಾಕೋತಿದ್ದೀನಿ ನಾನಿಲ್ಲಿ. 2 ಬೆಳ್ಳುಳ್ಳಿನ ಬಿಡಿಸಿ ಹಾಕೋತಿದ್ದೀನಿ, ಅಂದರೆ ಪೂರ ಸಿಪ್ಪೆನೂ ತೆಗಿಯೋದು ಏನು ಬೇಕಾಗಿಲ್ಲ. ಮಾಮೂಲಿ ಬೆಳ್ಳುಳ್ಳಿ ಹೇಗೆ ಮುಡ್ಸ್ಕೊತೀವಿ ಹಾಗೆ ಬಿಡಿಸ್ಕೊಂಡ್ರೆ ಆಯಿತು. ಇವಾಗ 1-2 ಇಂಚಷ್ಟು ಶುಂಠಿನ ಹಾಕೋತಿದ್ದೀನಿ. ನೀವು ಬೇಕಾದರೆ ಶುಂಠಿ ಫ್ಲೇವರ್ ಜಾಸ್ತಿ ಬೇಡ ಅಂದರೆ ಒಂದು ಇಂಚಷ್ಟು ಶುಂಠಿನ ಹಾಕ್ಕೊಳ್ಳಿ. ಮತ್ತು ಒಂದು 3 ಪೀಸಷ್ಟು ಚಕ್ಕೆನ ಹಾಕ್ಕೋತಿದ್ದೀನಿ. ಚಕ್ಕೆನ 1 ಪೀಸ್ ಹಾಕ್ಕೊಂಡ್ರೂ ಆಗುತ್ತೆ. ಆಮೇಲೆ ಒಂದು 5 ಲವಂಗನ ಹಾಕ್ಕೋತಿದ್ದೀನಿ, ಚಕ್ಕೆ ಲವಂಗ ಸ್ವಲ್ಪ ಹಾಕ್ಕೊಂಡ್ರೂ ಆಯಿತು. ಯಾಕೆಂದರೆ ಮಸಾಲ ಫ್ಲೇವರ್ ಸ್ವಲ್ಪ ಜಾಸ್ತಿಯಾಗಿರಲಿ ಅಂತ ನಾನು ಜಾಸ್ತಿನ ಬಳಸ್ಕೊತಿದ್ದೀನಿ. ಯಾಕೆ ಅಂದರೆ ಏನು ಪೌಡ್ರನ್ನ ಬಳಸ್ಕೊತಿದ್ದಿಲ್ಲ ಅಲ್ವಾ, ನಾರ್ಮಲ್ ಇಂಗ್ರೀಡಿಯೆಂಟ್ಸೇ ಹಾಕಿ ಮಾಡ್ಕೋತಿದ್ದೀನಿ. ಅದಕ್ಕೆ ಇವಾಗ ಒಂದು ಖಾರಕ್ಕೆ ಎಷ್ಟು ಬೇಕು ಮೆಣಸಿನ್ಕಾಯಿ, ಅಷ್ಟು ಮೆಣಸಿನ್ಕಾಯಿನ ಹಾಕಿ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕಿ ನೀರನ್ನ ಹಾಕ್ತೆ ನುಣ್ಣಗೆ ರುಬ್ಕೋಬೇಕು. ಅಂದರೆ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಬಾಯಿಗೆ ಸಿಗೋದಕ್ಕೆ. ಅದ್ರ ಪಾಡ್ಗೆ ಅದು ಗ್ರೈಂಡ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡಿರೋಣ. ಇವಾಗ ಒಂದು ಬೌಲಿಗೆ ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೋತಿದ್ದೀನಿ. 3 ಸ್ಪೂನ್ ಹಾಕಿದಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. 3 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೋತಿದ್ದೀನಿ ಅದಕ್ಕೆ. ಇವಾಗ ಕಾರ್ನ್ಫ್ಲೋರ್ ಹಾಕಿದಾದಮೇಲೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೋತಿದ್ದೀನಿ. ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ಹಾಕ್ತಿದ್ದೀನಿ, ನೀವು ಬೇಕಿದ್ರೆ ಸ್ಟೀಲ್ದು ಸ್ಪೂನ್ ಬರುತ್ತಲ್ಲ ಅದರಲ್ಲೂ ಕೂಡ ಹಾಕೋಬೋದು, ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಕಡಲೆ ಹಿಟ್ಟು ಹಾಕಿದಾದ್ಮೇಲೆ 1 ಸ್ಪೂನಷ್ಟು ಮೈದಾ ಹಿಟ್ಟು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದಾಗಿದ್ದಾದಮೇಲೆ ಸ್ವಲ್ಪ ಚೂರು ಅರಿಶಿನದ ಪುಡಿನ ಹಾಕೋತಿದ್ದೀನಿ, ಸ್ವಲ್ಪ ಕಲರ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು. ಇವಾಗ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ಅಷ್ಟನ್ನ ಉಪ್ಪು ಹಾಕಿ, ಅದಾಗಿದ್ದಾದಮೇಲೆ ನಾವು ಮೊದಲೇ ಮಸಾಲಾನ ಗ್ರೈಂಡ್ ಮಾಡಿ ಇಟ್ಟಿದ್ವಲ್ಲ ಸೈಡಲ್ಲಿ, ಆ ಮಸಾಲಾನ ಇವಾಗ ಹಾಕೋತಿದ್ದೀನಿ. ನೋಡಿ, ಏನು ಕೂಡ ಹಾಕಿಲ್ಲ. ನೀವು ಬೇಕಿದ್ರೆ ಇದಕ್ಕೆ ಸೊಪ್ಪುಗಳ್ನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಯಾವ ಸೊಪ್ಪು ಕೂಡ ಹಾಕಿಲ್ಲ, ನ್ಯಾಚುರಲ್ ಆಗಿ ಬರಲಿ ಅಂದ್ಬಿಟ್ಟು. ಇವಾಗ ಮಸಾಲ ಹಾಕಿದಾದ್ಮೇಲೆ 1 ಮೊಟ್ಟೆನ ಹಾಕೋತಿದ್ದೀನಿ. ನೀವು ನಾರ್ಮಲಾಗಿ ಕಬಾಬ್ಗೆ ಅರ್ಧ kg ಚಿಕನಿಗೆ 1 ಮೊಟ್ಟೆ, 1 kg ಚಿಕನಿಗೆ 2 ಮೊಟ್ಟೆ ಹಾಕೋತಿದ್ರಿ ಅಲ್ವಾ. ನಾನಿಲ್ಲಿ ಅರ್ಧ kg ಚಿಕನ್ನ ತಗೋತಿದ್ದೀನಿ. ಅದಕ್ಕೆ 1 ಮೊಟ್ಟೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅಂದರೆ ಮೀಡಿಯಮಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಹಾಕಿದಾದ್ಮೇಲೆ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಒಂದು ಸರ್ತಿ ಮಿಕ್ಸ್ ಮಾಡಿದಾದಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹುಳಿನ ಹಿಂಡು ಅದಕ್ಕೆ 1-2 ಸ್ಪೂನಷ್ಟು ಮಾಮೂಲಿ ಎಣ್ಣೆನ ಹಾಕ್ಕೋತಿದ್ದೀನಿ. ಎಣ್ಣೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿನಲ್ಲಿದೆ ಅಲ್ವಾ, ತೆಳು ಕನ್ಸಿಸ್ಟೆನ್ಸಿನಲ್ಲಿ ಆಗೋದಕ್ಕೆ ಎಣ್ಣೆ ಹಾಕೋತಿದ್ದೀನಿ. ಅದಾಗಿದ್ದಾದ್ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೋತಿದ್ದೀನಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಅರ್ಧ kg ಚಿಕನ್ನ ಕ್ಲೀನಾಗಿ ತೊಳೆದು ಹಾಕ್ಕೋತಿದ್ದೀನಿ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮೊದಲೇ ಉಪ್ಪು ಹಾಕಿದ್ದೀನಿ, ನೀವು ನೋಡ್ಕೊಂಡು ಬೇಕಾದ್ರೆ ಒಂದು ಸತಿ ಟೇಸ್ಟ್ ಮಾಡಿ, ಸಪ್ಪೆ ಇದ್ದರೆ ಇನ್ನೊಂದು ಚೂರು ಹಾಕಿ. ನನಗೆ ಸ್ವಲ್ಪ ಸಪ್ಪೆನೇ ಅಂತ ಅನ್ನಿಸ್ತು, ಪುಟ್ಟ ಕರೆಕ್ಟಾಗಿತ್ತು ಅಂತ ಹೇಳಿದ್ರು. ನನಗೆ ಸ್ವಲ್ಪ ಕಬಾಬ್ಗೆ ಇನ್ನೊಂಚೂರು ಉಪ್ಪು ಹಾಕಬೇಕಿತ್ತೇನೋ ಅಂತ ಅನ್ನಿಸ್ತು, ಎಲ್ಲ ಲೈಟಾಗಿ ಹಾಕಬೇಕಿತ್ತು ಅನ್ನಿಸ್ತು. ಇವಾಗ ನೋಡಿ, ಮಸಾಲಾನು ಮತ್ತು ಚಿಕನ್ನು ಎರಡನ್ನೂ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಅಷ್ಟು ಮ್ಯಾರಿನೇಟ್ ಆಗಕ್ಕೆ ಬಿಡಿ. ನಾನಿಲ್ಲಿ ಒಂದು 20 ಮಿನಿಟ್ಸ್ಗಿಂತ ಜಾಸ್ತಿನೇ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದೆ. ಯಾಕೆಂದರೆ ಪುಟ್ಟ ಬರೋಕ್ಕಿಂತ ಮುಂಚೆನೇ ನಾನು ಕಲಸಿ ಮ್ಯಾರಿನೇಟ್ ಆಗಕ್ಕೆ ಇಟ್ಬಿಟ್ಟಿದ್ದೆ ಅಲ್ವಾ. ಅದಕ್ಕೆ ನಾನು ಒಂದು 20-25 ಮಿನಿಟ್ಸ್ ಅಷ್ಟೇ ಮ್ಯಾರಿನೇಟ್ ಆಗಿದೆ. ಇವಾಗ ಇದ್ರ ಪಾಡ್ಗಿಂತ ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಟ್ಟು ಎಣ್ಣೆಗೆ ಹಾಕಿದ್ರೆ ಮುಗೀತು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದಾದಮೇಲೆ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದಿದಾದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಎಣ್ಣೆಗೆ ಈ ಥರ ಕಬಾಬ್ನ ಬಿಟ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬಿಟ್ಕೊಳ್ಳಿ, ಆವಾಗ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನೀವು ಐ ಫ್ಲೇಮ್ನಲ್ಲಿ ಇಟ್ಟು ಬಿಟ್ಟರೆ ಮೇಲ್ಗಡೆ ಸ್ವಲ್ಪ ಕಲರ್ ಬೇಗ ಚೇಂಜ್ ಆಗಿಬಿಡುತ್ತೆ, ಒಳಗಡೆ ಅಷ್ಟು ಚೆನ್ನಾಗಿ ಬೆಂದಿರಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು
ಕಬಾಬ್ಗೆ ಬಿಡಬೇಕು. ಇವಾಗ ನೋಡಿ ಒಂದೊಂದಾಗಿ ಎಷ್ಟು ಬೇಕಾಗುತ್ತೆ ಆ ಒಂದು ಒಬ್ಬೆಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಮಾತ್ರ ಹಾಕಿ, ಜಾಸ್ತಿಯಾಗಿ ಹಾಕ್ಬೇಡಿ, ಆಗ ಅದಕ್ಕೆ ಬೇಯ್ಕೊಳ್ಳೋದಕ್ಕೆ ಸ್ಪೇಸ್ ಇರಲ್ಲ, ಆಯಿತಾ. ಇವಾಗ ಕಬಾಬ್ನ ಹಾಕಿ 2 ಒಬ್ಬೆ ಆಗುತ್ತೆ ಅರ್ಧ kg ಚಿಕನ್ನು. ಇವಾಗ ಇದನ್ನ ನೀಟಾಗಿ ಕಲರ್ ಚೇಂಜ್ ಆಗೋ ಥರ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಸ್ಪ್ರೈಟ್ ತಗೋವಾ ಹೋಗ್ತಾ ಇದ್ದೀನಿ. ಈಗ ಒಂದು ಒಬ್ಬೆ ಆಗಿದೆ, ಇನ್ನೊಂದು ಒಬ್ಬೆ ಬರೀ 1/2 kg ಚಿಕನ್ ತಗೊಬಂದಿದೆ. ಯಾಕಂದರೆ ಇಬ್ಬರೇ ಇರೋದಲ್ವಾ, ಇಬ್ಬರಿಗೆ ಜಾಸ್ತಿನೇ ಆಯ್ತಿದ್ದು. ಈಗ ಬರೀ ಕಬಾಬ್ ಮಾಡಿದ್ದೀನಿ ಅಲ್ವಾ, ಜಾಸ್ತಿನೇ ಆಯಿತು. ಏನಿಲ್ಲ, ನಮ್ಮ ಪುಟ್ಟ ಖಾಲಿ ಮಾಡ್ತೇವೆ. ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡು, ಕಲರ್ ಚೇಂಜ್ ಆಗಿದ್ದಾದಮೇಲೆ ಎಣ್ಣೆ ಸೋರಿಸಿ ಈ ಥರ ಎತ್ಕೋಬೇಕು. ಪೂರ ಎಣ್ಣೆ ಸೋರಿಸ್ಕೊಳ್ಳಿ, ಫುಲ್ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡು ಈ ಥರ ಎಣ್ಣೆ ಸೋರಿಸ್ಕೊಂಡು ಚೆನ್ನಾಗಿ ಎಣ್ಣೆ ಸೋರಿಸಿ. ಟಿಶ್ಯೂ ಮೇಲೆ ಹಾಕ್ಬಿಟ್ರೆ ಎಣ್ಣೆ ಎಲ್ಲ ಹೀರ್ಕೊಬಿಡುತ್ತೆ. ಕಬಾಬಿನ ಅಷ್ಟು ಎಣ್ಣೆ ಹೀರ್ಕೊಳ್ಳಲ್ಲ, ಯಾಕಂದರೆ ಈ ಕಬಾಬಿಗೆ ಜಾಸ್ತಿ ಎಣ್ಣೆನೇ ಎಷ್ಟು ಹಾಕಿದ್ದೀನಿ ಎಣ್ಣೆ ಅಷ್ಟೇ ಐತೆ, ಯಾಕಂದರೆ ಬರೀ 1/2 kg ಎಲ್ಲ ಮಾಡಿರೋದು. ಬೆಳ್ಳುಳ್ಳಿ ಕಬಾಬ್ ರೆಡಿ ಆಯಿತು. ಇವಾಗ ಒಂದು ಪುಟ್ಟಾಗಿ ಸರ್ವ್ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು ಕಟ್ ಮಾಡಬೇಕು. ನೋಡಿ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಯಿತು. ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನಾರ್ಮಲ್ ಕಬಾಬ್ಗಿಂತ ಇದು ಬೆಸ್ಟ್ ಅಂತಲೇ ಹೇಳ್ಬೋದು, ಯಾಕಂದರೆ ಹೋಮ್ ಮೇಡು. ನಾರ್ಮಲ್ ಕಬಾಬ್ನು ಹೋಮ್ ಮೇಡ್ ಪೌಡರ್ ಮಾಡಿಕೊಂಡು ಮಾಡ್ಬೋದು. ಇನ್ನೊಂದ್ಸತಿ ಯಾವತ್ತಾದರೂ ತೋರಿಸ್ತೀನಿ ಹೋಮ್ ಮೇಡ್ ಮಾಡೋದನ್ನ. ಇದು ಮಾತ್ರ ಸೇಮ್ ಆ್ಯಸ್ ಯೂಶ್ವಲ್ ಹೇಗೆ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಹೇಗೆ ಮಾಡೋದು ನೋಡಿ. ನಿಜವಾಗ್ಲೂ ಬೆಳ್ಳುಳ್ಳಿ ಕಬಾಬ್ ವೈರಲ್ ಆಗಿತ್ತಲ್ಲ, ಆವತ್ತಿಂದ ಯಾವತ್ತೂ ಕೂಡ ಮಾಡಿರಲಿಲ್ಲ. ಬಟ್ ನೋಡಿದಾಗೆಲ್ಲ ಮಾಡಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಒಂದ್ಸತಿನೂ ಟ್ರೈಯೇ ಮಾಡಿರಲಿಲ್ಲ. ಇಂಗ್ರೀಡಿಯೆಂಟ್ಸ್ ಏನು ಹಾಕಬೇಕು ಅಂತಲೂ ಗೊತ್ತು, ಹೇಗೆ ಬರುತ್ತೆ ಅಂತಲೂ ಗೊತ್ತು, ಬಟ್ ಒಂದಿನೂ ಮನೇಲಿ ಟ್ರೈ ಮಾಡೇ ಇರಲಿಲ್ಲ. ಮಮ್ಮ ಒಂದ್ಸತಿ ಮಾಡಿದ್ರು ಅನಿಸುತ್ತೆ, ಅಷ್ಟೇ ನೆನಪಿಲ್ಲ ನನಗೆ. ಇವತ್ತು ಹೇಗಿದ್ರು ಪುಟ್ಟ ಏನಾದರೂ ತಿನ್ನಬೇಕು, ಅವತ್ತಿಂದ ಚಿಕನ್ ತಿನ್ನಬೇಕು ಅಂತ ಹೇಳ್ತಿದ್ರು ಅಂದ್ಬಿಟ್ಟು ಮೊಸಪ್ ಸಾಂಬಾರು ಮಾಡಿದೆ. ಸಬ್ಬಸಿಗೆ ಸೊಪ್ಪು ಹಾಕ್ಬಿಟ್ಟು ಅದ್ರ ಜೊತೆಗೆ ಸೈಡ್ಸ್ಗೆ ಏನಾದರೂ ಮಾಡಿಕೊಡೋಣ ಅಂದ್ಬಿಟ್ಟು ಈ ಥರ ಬೆಳ್ಳುಳ್ಳಿ ಕಬಾಬ್ನ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಪುಟ್ಟಗಂತೂ ಈ ಥರ ಚಿಕನ್ ಎಲ್ಲ ಇದ್ದರೆ ಸೈಡ್ಸ್ಗೆ ತುಂಬ ಫೇವ್ರೇಟು. ಜೊತೆಗೆ ಹಿಂಗೆ ಸುಮ್ಮನೆ ಸೌತೆಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ ಸೈಡ್ಸ್ಗೆ. ಇನ್ನಿವಾಗ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಯಿತು. ಪುಟ್ಟ ಸ್ಪ್ರೈಟ್ ತರೋದಕ್ಕೆ ಹೋಗೋರೆ. ಪುಟ್ಟ ಟೇಸ್ಟ್ ಮಾಡಿ ಹೇಳು. ಕುಡ್ಕೊಂಡು ಟೇಸ್ಟ್ ಮಾಡಿ ನಿನ್ನಿಷ್ಟ. ಅಪರೂಪ ಕುಡಿಯೋಷ್ಟೇ. ಪಾಪ ಏನು ಇವತ್ತು ಸ್ಪೆಷಲ್ಲು ಈಗ ಮಾಡ್ಕೊಟ್ಬಿಟ್ಟಿದೆ. ಬೆಳ್ಳುಳ್ಳಿ ಕಬಾಬ್ ಸಖತ್ತಾಯ್ತಲ್ವಾ? ಟೇಸ್ಟ್ ಮಾಡಿ ಹೇಳು. ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಅಂತ ಅನ್ನಿಸ್ತು ನನಗೆ. ಟೇಸ್ಟ್ ಮಾಡಿದ್ದೆ ಫಸ್ಟೇ, ಸಾಲ್ಟ್ ಬೇಡ, ಮತ್ತೆ ಒಳ್ಳೆ ಡಿಫ್ರೆಂಟ್ ಆಗಿದೆ. ಚೆನ್ನಾಯ್ತಾ ಟೇಸ್ಟು? ನಾರ್ಮಲ್ ಕಬಾಬ್ ಸರಿನಾ ಇದು ಸರಿನಾ? ನೋಡಿ ಚೆನ್ನಾಗಿದೆ, ಸಾಕಾಗಿರೋಪ್ಪ. ಫ್ರೆಶ್ ಚಿಕನ್. ಚೆನ್ನಾಯ್ತಾ ಟೇಸ್ಟು? ಟೇಸ್ಟ್ ಸೂಪರ್ ಅಲ್ವಾ? ನಾರ್ಮಲ್ ಕಬಾಬ್ ಸರಿನಾ ಈ ಕಬಾಬ್ ಸರಿನಾ? ಎರಡೂ ತಿನ್ಬೇಕು ಆ್ಯಕ್ಚುಲಿ, ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಏನು ಸೌತೆಕಾಯಿ ತಿನ್ನಲ್ಲ ನೀನು, ಜ್ಯೂಸ್ ಕುಡಿಯಲ್ಲ. ಸೌತೆಕಾಯಿ ಜ್ಯೂಸ್ ಎರಡೂ ಇಲ್ಲ. ತಿನ್ಬೇಕು ಅನಿಸ್ತಿದೆ ಅಲ್ವಾ? ಸೈಡ್ಸಿಗೆ ಸರಿ ಅಲ್ವಾ ಇದು? ಚೆನ್ನಾಗಿತ್ತು, ಜ್ಯೂಸಿಯಾಗಿ ಅಲ್ವಾ? ಸ್ವಲ್ಪ ಫಸ್ಟ್ ಅದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟೆ, ಸ್ವಲ್ಪ ನೆನೆಯಲಿ ಅಂತ. ನನ್ನ ಮಗ ಇರಬೇಕು. ನನ್ನ ಮಗ ಪಾಂಡ. ಈ ಥರ ಚಿಕನ್ ತಿನ್ಬೇಕಾದ್ರೆ ಬರೀ ಪಾಂಡನ ಮಿಸ್ ಮಾಡ್ಕೊಳ್ಳೋದು. ಇನ್ನೇನು ನೆಕ್ಸ್ಟ್ ಸ್ಯಾಟರ್ಡೆ ಬರ್ತಾನಲ್ಲ ಅಲ್ವಾ? ಸೂಪರ್ ಇದೆಯಾ? ನೀವು ಟೇಸ್ಟ್ ಮಾಡಿ. ನನಗೆ ಸ್ವಲ್ಪ ಸಾಲ್ಟ್ ಇರಬೇಕಿತ್ತು ಅನಿಸ್ತಿತ್ತು ನನಗೆ. ನಂಗೆ ಕರೆಕ್ಟ್ ಆಯ್ತು ಕಣಮ್ಮ.
ಸಾಲ್ಟ್ ಆದರೆ ಇದಾಗೋಯ್ತು ಪಾಪ. ಚೆನ್ನಾಗೈತೆ. ಚೆನ್ನಾಯ್ತಾ? ನೆಕ್ಸ್ಟ್ ಲೆವೆಲ್ ಅಂತೀಯಾ? ಏನು ಡಿಫ್ರೆಂಟ್ ಆಗೈತೆ ಪಾಪ? ನಾನು ಇದರ ಸೌತೆಕಾಯಿ ಜೊತೆ ನಂಚ್ಕೊಂಡ್ರೆ ಇಲ್ಲ ಜ್ಯೂಸ್ ಜೊತೆ ನಂಚ್ಕೊಂಡು ಕುಡಿದ್ರೆ ಸರಿ. ಇನ್ನೂ ಓಪನ್ ಮಾಡಿದ ಜ್ಯೂಸು ನಿನ್ಗೇನು ಬಿಡ್ತಾ ಬಂದಿದ್ದೀನಿ. ಟೇಸ್ಟ್ ಚೆನ್ನಾಗಿತ್ತಲ್ವಾ? ಚೆನ್ನಾಗಿದೆ. ಏನೋ ಒಂಥರ ಮಸ್ತ್ ಆಯ್ತಲ್ವಾ? ಒಂಥರ ಸ್ನ್ಯಾಕ್ಸ್ ತಿನ್ನಂಗೆ ಆಯ್ತೈತೆ ಅಲ್ವಾ? ನೆಕ್ಸ್ಟ್ ಟೈಮ್ ಕಬಾಬ್ ಗೈಸ್. ಸೌತೆಕಾಯಿ ಸ್ಪ್ರೈಟ್ ಎರಡು ನಮ್ದಲ್ಲ, ಓನ್ಲಿ ಕಬಾಬ್. ನೆಕ್ಸ್ಟ್ KFC ಚಿಕನ್ ಮಾಡಬೇಕು. ಮನೇಲಿ ಮಾಡ್ಕೊಡ್ತೀಯಾ? ಅಷ್ಟು ತಿಂಡಿನ ಅನ್ಕೋತಿದ್ದೆ ಬೆಳ್ಳುಳ್ಳಿ ಕಬಾಬ್ ಮಾಡಬೇಕು ಅಂತ. ಕಬಾಬ್ ಫೇಮಸ್ ಆಗೋದ್ರಿಂದ ನಮ್ಮ ಕಡೆ ಇದೆಯಲ್ವಾ, ಬೆಳ್ಳುಳ್ಳಿ ಕಬಾಬ್ ಫೇಮಸ್ ಆಗೋದ್ರಿಂದ ಯಾರು ಮಾಡೋಕ್ಕಾಗಿಲ್ಲ. ಮಾಡಿದ ಟೈಮ್ ಸಿಗ್ತಿದೆ, ಮಾಡೋಕ್ಕಂತಾನೆ ನೆನಪಾಗ್ತಿರ್ಲಿಲ್ಲ. ಇವತ್ತು ಟೈಮ್ ಬಂದಿದೆ ಬೆಳ್ಳುಳ್ಳಿ ಕಬಾಬ್ಗೆ. ಸೂಪರ್ ಪಾಪ ನೀವು. ಸೌತೆಕಾಯಿ ಜೊತೆ ತಿಂತಾರೆ ಇನ್ನೂ ಚೆನ್ನಾಗಿರುತ್ತೆ. ಸೂಪರ್ ಆಗುತ್ತೆ. ಇನ್ನು ಇದ್ರ ಜೊತೆಗೆ ಮೊಸಪ್ ಸಾಂಬಾರು, ರೈಸ್. ಓಕೆ, ತಿಂದ್ಬಿಟ್ಟು ಸಿಗ್ತೀವಿ. ಇನ್ನು ಇವತ್ತು ಕಬಾಬ್ ಎಲ್ಲ ತಿಂದು ಮುಗಿಸಿದಾದ್ಮೇಲೆ ಮೊಸಪ್ ಸಾಂಬಾರನ್ನ ಮಾಡಿದೆ, ಸಬ್ಬಸಿಗೆ ಸೊಪ್ಪು ಹಾಕಿ. ಅದ್ರ ಜೊತೆಗೆ ಲೈಟಾಗಿ ಮುದ್ದೆ ಮಾಡಿ ಸ್ವಲ್ಪ ಒಂದು ಅರ್ಧ ಪಾವಷ್ಟು ಅಕ್ಕಿನ ಹಾಕಿದೆ. ಅನ್ನ ಮಾಡಿದೆ ಒಂದು ಅರ್ಧ ಪಾವ್ ಹಾಕ್ಬಿಟ್ಟು, ಯಾಕಂದರೆ ಕಬಾಬ್ ಎಲ್ಲ ತಿಂದರೆ ಅನ್ನ ತಿನ್ನಲ್ಲ ನಾವು ಜಾಸ್ತಿ ಅಂತ ಹೇಳ್ಬಿಟ್ಟು. ಇನ್ನು ನಾವು ಮುದ್ದೆ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಅನ್ನ ಹಾಕ್ಕೊಂಡು ತಿಂದ್ಬಿಟ್ಟು ಮಲ್ಕೊಂಡ್ವಿ. ಇನ್ನು ಇವತ್ತಿನ ದಿನ ಈ ಥರ ಇತ್ತು. ನಿಜವಾಗ್ಲೂ ಬೆಳ್ಳುಳ್ಳಿ ಕಬಾಬ್ ಅಂತೂ ಮಸ್ಟ್ ಟ್ರೈ ರೆಸಿಪಿ. ಎಷ್ಟು ಚೆನ್ನಾಗಿತ್ತು ಅಂತ, ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ಮಾಡ್ಕೋಬೋದು, ಆರಾಮ್ಸಾಗಿ ಮಾಡ್ಕೋಬೋದು. ಕಬಾಬ್ ಪೌಡ್ರು ಹಾಕಿ ಮಾಡಿದ್ರೆ ಅದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಈ ಥರ ಮಾಡಿದ್ರೆ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಬಟ್ ತುಂಬ ಚೆನ್ನಾಗಿರುತ್ತೆ. ಅಪರೂಪಕ್ಕಾದರೂ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಇನ್ನು ಇವತ್ತಿನ ಬ್ಲಾಗ್ ಈ ಥರ ಇತ್ತು. ನೀವು ಕೂಡ ಈ ಈಸಿ ರೆಸಿಪಿನ ಮನೇಲಿ ಒಂದು ಸಾರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.